ನಮ್ಮ ಆತ್ಮೀಯ ಸ್ನೇಹಿತರುಗಳಾದಂಥ ರಾಮಣ್ಣವರು ಮತ್ತು ಪರಿಸರವಾದಿ ಸ್ನೇಹಿತರುಗಳಾಗಿರ್ತಕ್ಕಂತಹ ಗುಂಪು ಮರದ ಆನಂದಣ್ಣವರು, ಜೊತೆಗೆ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಗಂಗರಾಜು ಅವರು, ಜೊತೆಗೆ ಇನ್ನೊಬ್ಬ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತಹ ಗುಡುಬಂಡೆ ಗಣೇಶ್ರವರು, ಹಾಗೂ ಇನ್ನೂ ಇತರರು ಬರ್ತಾ ಇದ್ದಾರೆ ಈಗ. ಯಾಕಂದ್ರೆ ಬೆಳಗ್ಗೆನೆ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿಂದ ಪಾಪ ಎಲ್ಲ ರೆಡಿಯಾಗಿ ಬರ್ತಾ ಇದ್ದಾರೆ ಸ್ನೇಹಿತರುಗಳೆಲ್ಲಾನು. ಇವತ್ತು ನಾವು ಮುಖ್ಯವಾಗಿ ಎಲ್ರೂ ಕೂಡ ನಮ್ಮ ಸ್ನೇಹಿತರು ನಾವೆಲ್ಲ ಈ ಒಂದು ಚಿಂತನೆ ಮಾಡಿ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಸಾಯಂಕಾಲ ಅಂದ್ಕೊಂಡು ನಾವು ಮಾನಸ ವೃದ್ಧಾಶ್ರಮದಲ್ಲಿ ಈ ಒಂದು ಬೆಳಗ್ಗೆ ತಿಂಡಿ ವ್ಯವಸ್ಥೆ ಜೊತೆಗೆ ಬ್ರೆಡ್, ಹಾಲು, ಹಂಪಲು, ಹಣ್ಣನ್ನ ಇದನ್ನ ವಿಚಾರಣೆ ಮಾಡಿ, ಜೊತೆಗೆ ಅದೇ ರೀತಿ 11ವರೆಗೆ ಏನು MPPHS ವಾರ್ಡ್ ನಂಬರ್ 9 JBM ನಗರದಲ್ಲಿ ಸುಮಾರು 100 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅದು ವಿಶೇಷವಾಗಿ ಬಡವರು ಮಕ್ಕಳು, ಪ್ರತಿಭಾವಂತ ಬಡವರು ಮಕ್ಕಳು ಕಲಿತಾ ಇರ್ತಕ್ಕಂಥ ಸ್ಕೂಲ್ ಅದು. ಅಲ್ಲಿ ನಾವು ಕಲಿಕಾ ಸಾಮಗ್ರಿಗಳನ್ನ 100 ಜನ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡುವಂತ ಕಾರ್ಯಕ್ರಮನೂ ಇದೆ. ಇವತ್ತು ಮುಖ್ಯವಾಗಿ ಹುಟ್ಟುಹಬ್ಬ ಆಚರಣೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಪ್ರತಿ ವರ್ಷದಂತೆ ಮಾಧ್ಯಮ ಮಿತ್ರರು ನೀವು ಕೂಡ ನೋಡಿದಿರಿ, ನಾವು ಯಾವುದೇ ಕಾರಣಕ್ಕೂ ಕೂಡ ಕೇಕ್ ಕಟ್ ಮಾಡೋದಾಗ್ಲಿ, ವಿಜೃಂಭಣೆ ಮಾಡೋದು, ಯಾವುದೇ ರೀತಿ ಪಾರ್ಟಿ ಅದು ಇದು ಮಾಡಲ್ಲ. ಅದರ ದುಂದು ವೆಚ್ಚ ಮಾಡೋ ಬದಲು ನಾವೇನ್ ಮಾಡ್ತೀವಿ, ಅದರ ಹಣವನ್ನ ನಾವೇನ್ ಮಾಡ್ತೀವಿ, ಈ ಒಂದು ವೃದ್ಧಾಶ್ರಮದಲ್ಲಿ ಅಥವಾ ಏನು ಕಲಿಕೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳೇನಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಮುಂದೆ ನಾವು ಇವತ್ತು ಏನೋ ಒಂದು ಹೆಲ್ಪ್ ಮಾಡಿದಾಗ ಅವರ ಬುಕ್ಕಲ್ಲಿ ಒಂದು ಪೆನ್ ಕೊಟ್ರೆ ಅಥವಾ ಒಂದು ಬುಕ್ ಕೊಟ್ರೆ ಅಥವಾ ಏನಾದ್ರೂ ಒಂದು ಕಲಿಕಾ ಸಾಮಗ್ರಿಗಳು ಕೊಟ್ರೆ ಅದನ್ನು ಉಪಯೋಗಿಸ್ಕೊಳ್ತಾರೆ. ಅವ್ರ ಸ್ಕಿಲ್ ಪವರು, ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗ್ತದೆ. ನಾಳೆ ದಿನ ಅವ್ರ ಭವಿಷ್ಯತ್ತುಗಳು ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ಇದೆ. ಇವತ್ತು ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ದೇಶ ಆದ್ರೂ ಕೂಡ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಬಡವರು ಮಕ್ಕಳು, ಪ್ರತಿಭಾಗಳಿದ್ದಾರೆ. ಅಂಥವ್ರನ್ನ ನಾವು ಪ್ರತಿ ವರ್ಷನೂ ಕೂಡ ನಾವು ಏನು ವರ್ಷಕ್ಕೊಂದ್ಸರಿನೇ ಅಲ್ಲ, ಪ್ರತಿ ವರ್ಷನೂ ಕೂಡ ಆ ಬಡ ಪ್ರತಿಭಾವಂತ ಮಕ್ಕಳು ಮುಂದೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲಾನು ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕೊಂಡು ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ. ಇವತ್ತು ಹುಟ್ಟುಹಬ್ಬದ ದಿನಾನೂ ಕೂಡ ಇದೊಂದು ಸ್ಪೆಷಲ್ ಆಗಿ ನಾವು ಈ ಸಾರಿ ಇದೊಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಈ ದೇಶವನ್ನ ಮುನ್ನಡೆಸ್ತಕ್ಕಂಥದ್ದು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗ್ತಾರೆ. ಈ ದೇಶವನ್ನ ಮುನ್ನಡೆಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಇವತ್ತು ನಾವು ಇತಿಹಾಸವನ್ನ ನೋಡಿದಾಗಲೂ ಕೂಡ ಇವತ್ತು ಬಡವರು ಮಕ್ಕಳು ಇವತ್ತು ಸಾಧನೆ ಮಾಡಿ IAS, IPS ಮತ್ತು ದೇಶದ ಇವತ್ತು ಅತ್ಯುನ್ನತ ಹುದ್ದೆಗಳಲ್ಲಿ ಇರ್ತಕ್ಕಂಥದ್ದು ಇವತ್ತು ನಾವು ನೋಡ್ಬೇಕಾದ್ರೆ, ಅಂದ್ರೆ ಬಡವ್ರ ಮಕ್ಕಳು ಕೂಡ ಸಾಧನೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು 80% ಬಡವ್ರ ಮಕ್ಕಳು ಸಾಧನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾನೇ ಮಾಡ್ಬೇಕು ಅಂತೇನಿಲ್ಲ, ಎಲ್ಲೋ ಒಂದು ಕಡೆ ನೇಚರ್, ಪ್ರಕೃತಿನೇ ಸಪೋರ್ಟ್ ಮಾಡಿಸ್ತದೆ. ಆ ಸಪೋರ್ಟ್ ಮಾಡಿಸಿ ಇವತ್ತು ನೀವು ನೋಡಿ, ಹಿಸ್ಟ್ರಿ ತೆಗಿರಿ ನೀವು, ಇವತ್ತು ಪತ್ರಿಕೆಗಳಲ್ಲಿ ಆಗ್ಬೋದು, ನಿಮ್ಮ ಮಾಧ್ಯಮಗಳಲ್ಲಿ ಬಡವ್ರ ಮಕ್ಕಳೇ ಅತ್ಯುನ್ನತ ಸಾಧನೆಗಳನ್ನ ಮಾಡ್ತಾ ಇರೋದು. ಅಂದ್ರೆ ಇಲ್ಲಿ ನಾನ್ ಸಪೋರ್ಟ್ ಮಾಡ್ಲಿ ಬಿಡ್ಲಿ, ಯಾರು ಮಾಡ್ಲಿ ಬಿಡ್ಲಿ, ಆದ್ರೆ ನೇಚರ್ ಅಂತಕ್ಕಂಥದ್ದು, ಪ್ರಕೃತಿ ಅಂತಕ್ಕಂಥದ್ದು ಬಡವ್ರ ಮಕ್ಕಳಿಗೆ ಒಂದು ಆದರ್ಶವಾಗಿ, ಒಂದು ರಕ್ಷಣಾ ಕವಚವಾಗಿ ಈ ನೇಚರ್ ನಿಂತ್ಕೊಳ್ತದೆ. ಇದನ್ನ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ನಾನು ಚಿಂತನೆ ಮಾಡಿರ್ತಕ್ಕಂಥದ್ದು. ಇವತ್ತು ಎಷ್ಟೋ ಜನ ಒಂದು ಮುಂದೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಬಡವ್ರ ಮಕ್ಕಳು ಬೆಳೆದಾಗ ಈ ದೇಶದ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ, ಜೊತೆಗೆ ಅವರ ಕನಸುಗಳನ್ನ ನೆನಸು ಮಾಡ್ಕೊಳ್ಳಕ್ ಸಾಧ್ಯ, ಮತ್ತೆ ಒಂದು ಸದೃಢ ಭಾರತ ಆಗ್ಲಿಕ್ಕೂ ಕೂಡ ಖಂಡಿತವಾಗ್ಲೂ ಕೂಡ ಸಾಧ್ಯ ಆಗ್ತದೆ. ಈಗ ಇರ್ತಕ್ಕಂಥವ್ರು ಅವ್ರ ಬಿಸ್ನೆಸ್, ಅವ್ರು ಮುಂದೆ ಬರ್ತಕ್ಕಂಥದ್ದು ಅಷ್ಟು ಮಾತ್ರ ನೋಡ್ತಾ ಇರ್ತಾರೆ. ಇಲ್ಲಿ ಉಳ್ಳವರು ಉಳ್ಳದ ಮಧ್ಯೆ ತಾರತಮ್ಯ ಆಗ್ಬಾರ್ದು. ಉಳ್ಳವರು ಒಂದೇ, ಇಲ್ಲದೆ ಇರ್ತಕ್ಕಂಥವ್ರು ಒಂದೇ ಆಗಿರ್ಬೇಕು. ಹಾಗಾಗಿ ಇವರು ಮುಂದೆ ಬಂದ್ರೆ ಇಡೀ ಪ್ರಪಂಚದಲ್ಲೇ ನಮ್ಮ ಅತ್ಯುನ್ನತ ದೇಶ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ನಿಟ್ಟಿನಲ್ಲಿ ನಿರಂತರವಾಗಿ ಏನು ಇವತ್ತು ನನಗೂ ಅಷ್ಟೇ, ನಾನು ಇವತ್ತು ಏನಾದ್ರೂ ಒಂದು ಸರ್ವಿಸ್ ಮಾಡ್ಬೇಕಾದ್ರೆ ನಮ್ಮ ಸ್ನೇಹಿತರಿಗೂ ಕೂಡ ನಾವೆಲ್ಲ ಏನಾದ್ರೂ ಒಂದು ಸಮಾಜದ ಬಗ್ಗೆ ಕಾಳಜಿ ಮಾಡ್ಕೊಂಡು ನಾವೇನಾದ್ರೂ ಒಂದಷ್ಟು ಅಳಿಲು ಸೇವೆ ಮಾಡ್ತಾ ಇರ್ಬೇಕಾದ್ರೆ ನಮಗೂ ಕೂಡ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಆಗ್ಲೇ ಹೇಳ್ದಂಗೆ ಪ್ರಕೃತಿ ಆಶೀರ್ವಾದ ಇದೆ. ಇವಾಗ ನಾವು ನಿನ್ನೆ ಸಾಯಂಕಾಲ ಒಂದು 7 ಗಂಟೆ 7:15 ಅಂದ್ಕೊಂಡಿದ್ದು ನೋಡಿ, ಈಗ ಇಷ್ಟು ಕಾರ್ಯಕ್ರಮ ಸಿಂಪಲ್ ಆಗಾದ್ರೂ ಕೂಡ ನಾವು ಒಂದು ಅಳಿಲು ಸೇವೆ ಮಾಡೋಂಥ ಕಾರ್ಯಕ್ರಮನ ಆ ಪ್ರಕೃತಿ ಮಾತೆ ನಮಗೆ ಒದಗಿಸ್ಕೊಟ್ಟಿದೆ. ಹಾಗಾಗಿ ನಾನು ಆ ಪ್ರಕೃತಿ ಮಾತೆಯಲ್ಲೂ ಕೂಡ ನಾನು ಕೇಳ್ಕೊಂತೀನಿ. ಜೊತೆಗೆ ಇವತ್ತು ವಿಶೇಷವಾಗಿ ಈ ವೃದ್ಧಾಶ್ರಮದಲ್ಲಿ ಇರ್ತಕ್ಕಂಥವ್ರೆಲ್ಲರ ಆಶೀರ್ವಾದ ಪಡಿಬೇಕು. ಜೊತೆಗೆ ತಾಲೂಕಿನ ಮತ್ತು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ಆಶೀರ್ವಾದನೂ ಕೂಡ ನನಗೆ ಬೇಕು. ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ಗುರು ಹಿರಿಯ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ಲಿ. ಒಂದು ಒಳ್ಳೆ ಕೆಲಸಕ್ಕೆ ನಾವು ಯಾವ್ದೋ ಕಾರಣಕ್ಕೂ ಅಡ್ಡದಾರಿಯಲ್ಲಿ ಹೋಗಲ್ಲ, ಕೆಟ್ಟ ಇದ್ರಲ್ಲಿ ನಾವು ಹೋಗೋದಿಲ್ಲ. ಒಳ್ಳೇದಕ್ಕಾದ್ರೆ ನಾವು ಮಾಡ್ತೀವಿ, ಇಲ್ಲ ಅಂದ್ರೆ ನಾವು ಮನೇಲಿ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ಮಾನಸ ವೃದ್ಧಾಶ್ರಮದ ದಿನಕನ್ ಸರ್ ಅವ್ರಿಗೆ, ಮತ್ತೆ ಆ ಮ್ಯಾನೇಜ್ಮೆಂಟ್ಗೆ, ಮತ್ತೆ ಇಲ್ಲಿ ಇರ್ತಕ್ಕಂಥ ಆಶ್ರಮದಲ್ಲಿ ಇರ್ತಕ್ಕಂಥ ಎಲ್ಲಾ ಅತಿಥಿಗಳಿಗೂ ಕೂಡ ಅನಂತ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ವಕೀಲರಾದ ಮಠಮಪ್ಪ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಇಷ್ಟು ಆನಂದವಾಗಿ
ನಮ್ಮೆಲ್ಲರ ಜೊತೆಯಲ್ಲಿ ಆಚರಿಸಿಕೊಳ್ಳುತ್ತಿರುವುದಕ್ಕಾಗಿ ಮಾನಸ ವೃದ್ಧಾಶ್ರಮದ ಎಲ್ಲರ ಪರವಾಗಿ ನನ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನು, ಸಂಪತ್ತನ್ನು, ಯಶಸ್ಸನ್ನು, ಶ್ರೇಯಸ್ಸನ್ನು, ಅವರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡಲು ಶಕ್ತಿಯನ್ನು ನೀಡಿ ಸದಾ ಸಂರಕ್ಷಿಸಲಿ ಅಂತ ನಾವೆಲ್ಲರ ಪರವಾಗಿ ಬೇಡ್ಕೊಳ್ತೇವೆ ಹಾಗೂ ಪ್ರಾರ್ಥಿಸ್ಕೊಳ್ತೇವೆ. ತುಂಬಾ ಸಂತೋಷ. ನಿಮ್ಮ ಒಳ್ಳೆಯ ಉದ್ದೇಶಗಳೆಲ್ಲ ನೆರವೇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸಾಕು, ನಾನು ಇಷ್ಟು ಮಾತಾಡೋದು. ನಮ್ಮೆಲ್ಲರ ಯುವಕರ ಮಾರ್ಗದರ್ಶಕರಾದಂತಹ ಮಠಮಪ್ಪ ಸರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಯಾಕಂದ್ರೆ ಎಲ್ಲರೂ ಹುಟ್ಟುಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡ್ರೆ, ಮಠಮಪ್ಪ ಸರ್ ಅವರು ಒಂದು ವಿಚಾರವಂತರು. ಅವರು ಒಂದು ಏನೇ ಮಾಡಲಿ ಅದಕ್ಕೊಂದು ಅರ್ಥ ಇರ್ತದೆ. ಅವರು ಏನೇ ಒಂದು ಕೆಲಸ ಕಾರ್ಯ ಮತ್ತೊಂದು ಮಾಡಿದ್ರೆ ಸಮಾಜಮುಖಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಹುಟ್ಟುಹಬ್ಬದ ದಿನ ನಿನ್ನೆ ರಾತ್ರಿ ನಾವು ತಿಳಿಸಿದ್ವಿ ಅವ್ರಿಗೆ ಎಲ್ಲಿ ಏನು ಹುಟ್ಟುಹಬ್ಬ ಅಂತ. ಆಗ ಶಾಲೆಯಲ್ಲಿ ಬಡ ಮಕ್ಕಳೊಂದಿಗೆ ನಾವು ಒಂದು ಹುಟ್ಟುಹಬ್ಬದ ಆಚರಣೆಯನ್ನ ಮಾಡ್ಕೋಬೇಕು ಅಂತ ಅವರು ನಾವು ಎಲ್ಲ ಸೇರಿ ನಿರ್ಧಾರ ಮಾಡಿದಂಥದ್ದು. ಇದು ರಾತ್ರಿ ನಿರ್ಧಾರ ಮಾಡಿದಂಥ ಕಾರ್ಯಕ್ರಮ ಇದು. ಯಾಕಂದ್ರೆ ಬಡ ಮಕ್ಕಳೊಂದಿಗೆನೆ ಯಾಕೆ ಇವರು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೋಬೇಕು ಅಂದ್ರೆ, ಈ ಬಡ ಮಕ್ಕಳಿಗೆ ಒಂದು ನನ್ನ ಕೈಲಾದಂತಹ ಸಹಕಾರ ನೀಡೋಣ. ಶೈಕ್ಷಣಿಕವಾಗಿ ಮಕ್ಕಳು ಮುಂದುವರೆದ್ರೆ ಇಂದಲ್ಲ ನಾಳೆ ಒಂದು ಸಮಾಜದಲ್ಲಿ ಮುನ್ನೆಲೆಗೆ ಬರ್ತಾರೆ ಅನ್ನೋದು ಅವ್ರ ಕನಸು. ಹಾಗಾಗಿ ಅವರು ಬಡತನದಿಂದ ಬೆಳೆದು ಬಂದವರಾಗಿ ಬಡತನದಲ್ಲಿರುವಂತಹ ಮಕ್ಕಳ ಕಷ್ಟ ಏನನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ ಈ ಬಡ ಮಕ್ಕಳಿಗೆ ಅವ್ರ ಕೈಲಾದಂಥ ಸಹಕಾರ, ನನ್ನ ಕೈಲಾದಂಥ ಸಹಕಾರ ಹುಟ್ಟುಹಬ್ಬದ ದಿನ ಕೊಡೋಣ ಅಂತ ಕೇಳ್ಬಿಟ್ಟು ಅವರು ಒಂದು